ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ವಾಕ್ಯವನ್ನು ಓದಿಕೊಳ್ಳೋಣ. ಲೂಕನು 2ನೇ ಅಧ್ಯಾಯ 6ರಿಂದ ನಾವು ನೋಡೋಣ. ಲೂಕ್ ಚಾಪ್ಟರ್ 2 ವರ್ಸಸ್ ಫ್ರಮ್ 6 ಆನ್ವರ್ಡ್ಸ್. ಆಗ ಮರಿಯಳು ಪೂರ್ಣ ಗರ್ಭಿಣಿಯಾಗಿದ್ದಳು. ಅವರು ಅಲ್ಲಿದ್ದಾಗ ಆಕೆಗೆ ದಿನ ತುಂಬಿತು. ಆಕೆಯು ತನ್ನ ಚೊಚ್ಚಲು ಮಗನನ್ನು ಹೆತ್ತು ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲಿಯಲ್ಲಿ ಮಲಗಿಸಿದಳು. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಹಾಲೆಲೂಯ. ಆ ಶುಭ ಸಮಾಚಾರ ಯಾವುದು ನಮ್ಮೆಲ್ಲರಿಗೂ ಗೊತ್ತು. ಯೇಸು ಸ್ವಾಮಿಯ ಜನನ. ಹಾಲೆಲೂಯ. ದಾವೀದನ ಊರಿನಲ್ಲಿ ಬೆತ್ತಲೆಹೇಮಲ್ಲಿ ಹಾಲೆಲೂಯ ನೇಮಕವಾದ ರೀತಿಯಲ್ಲಿ ಮುಂತಿಳಿಸಿದ ಹಾಗೆ ಪ್ರವಾದನೆಯನ್ನು ಪೂರೈಸುವ ರೀತಿಯಲ್ಲಿ ಹಾಲೆಲೂಯ ಯೇಸು ಸ್ವಾಮಿ ಹುಟ್ಟಿ ಬಂದರು. ಮರಿಯಳ ಹಾಲೆಲೂಯ ಗರ್ಭದಲ್ಲಿ ರೂಪಿಸಲ್ಪಟ್ಟು, ದೇವರಿಂದ ರೂಪಿಸಲ್ಪಟ್ಟು ಅವಳು ದಿನ ತುಂಬಿದಾಗ ಅವರು ಎಲ್ಲಿದ್ದರು? ಬೆತ್ಲೆಹೇಮಲ್ಲಿ ಇದ್ದರು. ತಮ್ಮ ಹೆಸರು ಬರೆಸಿಕೊಳ್ಳುವುದಕ್ಕಾಗಿ ಅವರು ಬೆತ್ಲೆಹೇಮಿಗೆ ಬಂದಿದ್ದರು. ಹಾಲೆಲೂಯ. ಬೆತ್ಲೆಹೇಮಲ್ಲೇ ಯೇಸುವಿನ ಜನನ ಆಗಬೇಕೆಂಬುದಾಗಿ ದೇವರ ಚಿತ್ತ ಅನುಸಾರವಾಗಿ ಅಲ್ಲಿ ಅವಳು ತನ್ನ ಚೊಚ್ಚಲ ಮಗನನ್ನು ಹೆತ್ತು ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಗೋದಲಿಯಲ್ಲಿ ಮಲಗಿಸಿದಳು. ನೋಡಿರಿ, ಎಲ್ಲವನ್ನು ತಿಳಿಸಿದ, ಮುನ್ಸೂಚಿಸಿ ಎಲ್ಲ ಪ್ಲ್ಯಾನ್ ಮಾಡಿ ಯೇಸುವಿನ ಜನನವನ್ನು ನೆರವೇರಿಸಿದ ದೇವರು. ನೋಡಿ, ಇಲ್ಲಿ ಒಂದು ವಿಷಯ, ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಗೋದಲಿಯಲ್ಲಿ ಮಲಗಿಸಿದರು. ಛತ್ರದಲ್ಲಿ ಸ್ಥಳವಿಲ್ಲದ ಕಾರಣ ನಮ್ಮ ಜೀವನದಲ್ಲಿಯೂ ಕೂಡ ಅನೇಕ ಸಾರಿ ಸ್ಥಳವಿಲ್ಲದ ಈ ರೀತಿಯಾದ ಪರಿಸ್ಥಿತಿ ಬರುತ್ತದೆ. ಸಮಥಿಂಗ್ ವಿಲ್ ಬಿ ನಾಟ್ ದೇರ್, ಸಮಥಿಂಗ್ ವಿಲ್ ಬಿ ಮಿಸ್ಸಿಂಗ್. ಕೆಲವೊಂದು ವಿಷಯಗಳು ನಮ್ಮ ಜೀವನದಲ್ಲಿ ಇಲ್ಲದೆ ಹೋದರೂ ಕೂಡ ದೇವರು ಹಾಲೆಲೂಯ ನಮಗೆ ಬೇಕಾದ ಎಲ್ಲ ಪ್ರಾವಿಷನ್, ನಮಗೆ ಬೇಕಾದ ಎಲ್ಲ ಸಹಾಯವನ್ನು ಮಾಡುವ ದೇವರಾಗಿದ್ದಾರೆ. ಗೋದಲಿಯಲ್ಲಿ ಮಲಗಿಸಿದರು. ಗೋದಲಿಯಲ್ಲಿ ಮಲಗುವಂತೆ ದೇವರು ನಿರ್ಣಯ ಮಾಡಿದ್ದರು. ಹಾಲೆಲೂಯ. ಆಮೇಲೆ ನೋಡಿರಿ, ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿ ಕಾಯುತ್ತಾ ಕುರಿಹಿಂಡನ್ನು ಕಾಯುತ್ತಾ ಇದ್ದರು. ದಿಢೀರ್ ಎಂಬುದಾಗಿ ದೊಡ್ಡ ಪ್ರಕಾಶವು ಬರುತ್ತದೆ, ದೇವದೂತರ ದಂಡು ಬರುತ್ತದೆ. ಹಾಲೆಲೂಯ. ಅದನ್ನು ನೋಡಿದಾಗ, ಕುರುಬರು ಅದುವರೆಗೂ ನೋಡದ ಸಂಗತಿಯನ್ನು ನೋಡಿದಾಗ, ರಾತ್ರಿ ಹೊತ್ತು ಆ ಚಳಿಗಾಲ, ಆ ಕತ್ತಲಾದ ಸಮಯದಲ್ಲಿ ದಿಢೀರ್ ಎಂಬುದಾಗಿ ಪರಲೋಕದ ಸೈನ್ಯ ಬಂದು ದೇವದೂತರ ದಂಡು ಬಂದು ಎಳೆದು ನಿಂತು ಸಂತೋಷದಿಂದ ಹಾಡುತ್ತಾ ಸ್ತುತಿಸುತ್ತಾ ಕುರುಬರಿಗೆ ಈ ಶುಭ ಸಮಾಚಾರವನ್ನು ತಿಳಿಸುವುದಕ್ಕಾಗಿ ಬಂದಾಗ ಕುರುಬರು ಬಹಳವಾಗಿ ಹೆದರಿದರು. ಆ ವಾಕ್ಯ ನೋಟ್ ಮಾಡ್ರಿ. ಅವರು ಬಹಳವಾಗಿ ಹೆದರಿದರು. ಆದರೆ ಆ ದೇವದೂತರು ಹೇಳುತ್ತಾ ಇದ್ದಾರೆ, ಸಾರುತ್ತಾ ಇದ್ದಾರೆ, ಭಯಪಡಬೇಡ್ರಿ, ನಿಮಗೆ ಮಹಾ ಸಂತೋಷವನ್ನು ಉಂಟು ಮಾಡುವ ಹಾಲೆಲೂಯ ಗುಡ್ ಟೈಡಿಂಗ್ಸ್ ಆಫ್ ಗ್ರೇಟ್ ಜಾಯ್. ಹಾಲೆಲೂಯ. ಗುಡ್, ಒಳ್ಳೆ ಸಮಾಚಾರ, ಶುಭವಾದ ಸಮಾಚಾರ, ಒಳ್ಳೆ ಸುದ್ದಿ. ಹಾಲೆಲೂಯ. ಬಡವರು, ಕುರುಬರು, ಕತ್ತಲಲ್ಲಿ ಇರುವವರು, ಚಳಿಯಲ್ಲಿ ಕಾಯುತ್ತಾ ಇರುವವರಿಗೆ, ಭಯದಲ್ಲಿ ಇರುವವರಿಗೆ, ಇದುವರೆಗೂ ಇಂಥ ದೃಶ್ಯವನ್ನು ಎದುರು ನೋಡದೆ ಇದ್ದವರಿಗೆ ಮಹಾ ಸಂತೋಷವನ್ನು ಉಂಟು ಮಾಡುವ ಸಮಾಚಾರವನ್ನು ಪರಲೋಕದ ದೇವದೂತರು ಬಂದು ತಿಳಿಸುವಂತೆ ದೇವರು ಚಿತ್ತೈಸಿದರು. ಹಾಲೆಲೂಯ. ಇಟ್ ವಾಸ್ ಗಾಡ್ಸ್ ಪ್ಲ್ಯಾನ್. ಮಹಾಭಯ. ಹಾಲೆಲೂಯ. ಹಾಲೆಲೂಯ. ಬಹಳವಾಗಿ ಭಯಪಟ್ಟವರಿಗೆ ಮಹಾ ಸಂತೋಷ. ಹಾಲೆಲೂಯ. ಇಫ್ ಯು ಆರ್ ಇನ್ ಗ್ರೇಟ್ ಫಿಯರ್, ನೀವು ಬಹಳವಾಗಿ ಭಯದಲ್ಲಿ ಇದ್ದೀರಾ ಇವತ್ತು, ನಿಮಗಾಗಿ ಯೇಸು ಸ್ವಾಮಿ ಹುಟ್ಟಿದ್ದರು ಅವತ್ತು. ಹಾಲೆಲೂಯ. ಕಳುಹಿಸಲ್ಪಟ್ಟರು. ಹಾಲೆಲೂಯ. ದೊರಕಿಸಲ್ಪಟ್ಟರು ನಿಮಗಾಗಿ. He was sent for you. If you are in great fear today, hallelujah, do not be afraid. ನೀನು ಭಯಪಡಬೇಡ. ನಿನಗಾಗಿ ಒಬ್ಬ ಕೂಸು ಅವತ್ತು ಹುಟ್ಟಿತ್ತು. ಹಾಲೆಲೂಯ. ಇವತ್ತು ಅದು ನಿನ್ನ ಸಂಗಡ ಇದ್ದೆ. ಹಾಲೆಲೂಯ.
ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಆದ ಕಾರಣ ಮಹಾ ಸಂತೋಷ ನಿನಗೆ ದೇವರು ಕೊಡುವುದಕ್ಕಾಗಿಯೇ, ನಿನ್ನ ಮಹಾ ಕಷ್ಟದಲ್ಲಿ ನಿನಗೆ ಮಹಾ ಸಂತೋಷವನ್ನು ಕೊಡುವುದಕ್ಕಾಗಿಯೇ ದೇವರು ಹುಟ್ಟಿದರು. ದೇವರಿಗೆ ಸ್ತೋತ್ರ ಮಾಡೋಣವ. ಹಾಲೆಲೂಯ್ಯ. ಅದಕ್ಕಾಗಿ ಎಷ್ಟು ಜನರ ತ್ಯಾಗ, ಎಷ್ಟೊಂದು ದೇವರ ಪ್ಲ್ಯಾನ್. ಹಾಲೆಲೂಯ್ಯ. ನಿನಗಾಗಿ ಆ ಮಗುವನ್ನು ಕಳುಹಿಸುವುದಕ್ಕಾಗಿ, ನಿನಗಾಗಿ ಒಂದು ರಕ್ಷಕನನ್ನು ಕಳುಹಿಸುವುದಕ್ಕಾಗಿ ಎಷ್ಟೆಲ್ಲ ಪರಲೋಕ ಪ್ಲ್ಯಾನ್ ಮಾಡಿತ್ತು, ಎಷ್ಟೆಲ್ಲ ಪರಲೋಕ ದುಡಿಯಿತು, ಎಷ್ಟೆಲ್ಲ ಪರಲೋಕ ಇಳಿದು ಬಂದು ಭೂಮಿಗೆ ಇಳಿದು ಬಂತು. ಹಾಲೆಲೂಯ್ಯ ಅಂತ. ಥ್ಯಾಂಕ್ ಯು ಲಾರ್ಡ್. ಸಾಧಾರಣವಾದ ನಿಮ್ಮನ್ನು ನಮ್ಮನ್ನು ಸಂತೋಷಪಡಿಸುವುದಕ್ಕಾಗಿ ಮಹಾ ಸಂತೋಷ ಉಂಟು ಮಾಡುವ ಶುಭ ಸಮಾಚಾರವು ನಮಗಾಗಿ ಈ ಹೊತ್ತು ಬೆತ್ತಲೆಹೇಮಲ್ಲಿ ಒಂದು ಮಗನು ಹುಟ್ಟಿದ್ದಾನೆ, ಒಂದು ರಕ್ಷಕನು ಹುಟ್ಟಿದ್ದಾನೆ. ಆತನನ್ನು ನೀವು ಬಟ್ಟೆಯಿಂದ ಸುತ್ತಿ ಗೋದಲಿಯಲ್ಲಿ ಮಲಗಿಸಿರುವುದನ್ನು ನೋಡುವಿರಿ. ಎಂಥ ತಾಳ್ಮೆ, ಎಂಥ ತಾಳ್ಮೆ, ಎಂತಹ ದೇವರ ಪ್ಲ್ಯಾನ್, ಉದ್ದೇಶ. ದೇವರಿಗೆ ಸ್ತೋತ್ರವಾಗಲಿ. ಅಪ್ಪ, ನಮ್ಮನ್ನು ಈ ನಿನ್ನ ಪ್ಲ್ಯಾನ್ಗೆ ಒಪ್ಪಿಸಿಕೊಡುತ್ತೇವೆ. ನಿನ್ನ ಪ್ಲ್ಯಾನಲ್ಲಿ ನಾವು ಇರುವಾಗ ಎಷ್ಟೇ ಮಹಾ ದುಃಖ, ಮಹಾ ಕಠಿಣ, ಹಾಲೆಲೂಯ್ಯ ಭಯ ನಮಗೆ ಬಂದರೂ ನೀನು ಎಲ್ಲವನ್ನ ಸರಿಸಿ ದೂರ ತಳ್ಳಿ ನಮಗೆ ಮಹಾ ಸಂತೋಷವನ್ನು ಉಂಟು ಮಾಡುವ ದೇವರಾಗಿದ್ದಿ. ಏಸಪ್ಪ, ನಮ್ಮ ಜೀವನದಲ್ಲಿ ಬಾ ಸ್ವಾಮಿ, ನಮ್ಮ ಜೀವನದಲ್ಲಿ ಬಾ ಸ್ವಾಮಿ. ನಿನಗೆ ಸ್ಥಳವಿದೆ. ಛತ್ರದಲ್ಲಿ ಸ್ಥಳವಿಲ್ಲದೆ ಇದ್ದರೆ ಏನು ಏಸಪ್ಪ, ನಿಮಗೆ ನಮ್ಮ ಜೀವನ, ನಮ್ಮ ಹೃದಯ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ್ಯ. ಛತ್ರದಲ್ಲಿ ಸ್ಥಳವಿಲ್ಲದೆ ಹೋಗಿದ್ದಕ್ಕೆ ಕಾರಣವೇನು? ಆತನಿಗೆ ನಿಮ್ಮ ಹೃದಯದಲ್ಲಿ ಒಂದು ಸ್ಥಳ ಬೇಕಿತ್ತು. ಆದ ಕಾರಣ ದೇವರು ನಿಮ್ಮ ಹೃದಯವನ್ನೇ ಮುಂದಿಟ್ಟು ಆತನನ್ನು ಕಳುಹಿಸಿ ಗೋದಲಿಯಲ್ಲಿ ಮಲಗಿಸಿದನು. ಎಸ್, ಹಂಬಲ್ ಬಿಗಿನಿಂಗ್. ಹೂ ಕ್ಯಾನ್ ಡಿಸ್ಪೈಸ್ ಅನ್ ಹಂಬಲ್ ಬಿಗಿನಿಂಗ್? ಹಂಬಲ್ ಬಿಗಿನಿಂಗಲ್ಲಿ ಬಂದ ನಮ್ಮ ಯೇಸು ಕ್ರಿಸ್ತನನ್ನು ಕೊಂಡಾಡೋಣ, ಸ್ತೋತ್ರ ಮಾಡೋಣ. ದೇವರೇ, ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಹಲ್ಲೆಲೂಯಾ. ದೇವರ ಒಂದು ಬರೋಣ, ದೇವರ ಜನನ. ವೈ ಗಾಡ್ ಕೇಮ್ ಇನ್ ಟು ಯುವರ್ ಲೈಫ್, ವೈ ಗಾಡ್ ವಾಸ್ ಬೋರ್ನ್ ಇನ್ ಟು ದಿಸ್ ವರ್ಲ್ಡ್. ಸ್ಪಷ್ಟವಾಗಿ ದೇವರು ಹೇಳುತ್ತಾ ಇದ್ದಾರೆ, ನಿನಗೆ ಮಹಾಭಯದಲ್ಲಿರುವ ನಿನಗೆ ಮಹಾ ಸಂತೋಷವನ್ನು ಕೊಡುವುದಕ್ಕಾಗಿಯೇ ಯೇಸು ಸ್ವಾಮಿ ಜನಿಸಿದರು. ದೇವರು ಇವತ್ತು ನಿನ್ನ ಸಂಗಡ ಮಾತನಾಡುತ್ತಾ ಇದ್ದಾರೆ. ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.